ಸಾರಿ ರಾಜು, ನಿನಗೆ ಗಲ್ಲು ಶಿಕ್ಷೆ ಕಾಯಮಾಯ್ತು. ನನ್ನ ಸರ್ವಿಸ್ನಲ್ಲಿ ಈ ಥರ ದಿನ ಬಂದಿಲ್ಲ. ಬರುತ್ತೆ ಅಂತ ನಾನು ಯಾವತ್ತು ತಿಳ್ಕೊಂಡೂ ಇರಲಿಲ್ಲ. ನನ್ನ ಸರ್ವಿಸ್ನಲ್ಲಿ ಯಾವತ್ತಾದರೂ ಇಂಥ ದಿನ ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಸರ್. ಆದರೆ ಅದು ಇಷ್ಟು ಬೇಗ ಬರುತ್ತೆ ಅಂತ ನಾನು ತಿಳ್ಕೊಂಡಿರಲಿಲ್ಲ. ರಾಜು, ಅಪರಾಧಿನ ಗಲ್ಲಿಗೇರ್ಸೋಕ್ ಮುಂಚೆ ಆತನ ಕೊನೆ ಕೋರಿಕೆ ತೀರ್ಸೋ ಕರ್ತವ್ಯ ನಮಗ್ ಸೇರಿದೆ. ಕಾನೂನಿಗೆ ಒಳಪಟ್ಟಿರುವ ನಿನ್ನ ಕೋರಿಕೆ ಹೇಳಿದ್ರೆ, ಸಮುದ್ರದಲ್ಲಿ ಮುಳುಗಿ ಹೋಗ್ತಿರೋನ್ನ ನಿನ್ನ ಕೊನೆ ಕೋರಿಕೆ ಏನು ಅಂತ ಕೇಳಿದ್ರೆ ಏನ್ ಹೇಳ್ತಾನೆ? ದಡ ಸೇರಿಸಿ ನನ್ನ ಕಾಪಾಡಿ ಅಂತಾನೆ. ಗಲ್ಲು ಶಿಕ್ಷೆಗೆ ಹೋಗೋನ್ನ ನಿನ್ನ ಕೊನೆ ಕೋರಿಕೆ ಏನು ಅಂತ ಕೇಳಿದ್ರೆ ಏನ್ ಹೇಳ್ತಾನೆ? ಶಿಕ್ಷೆ ತಪ್ಪಿಸಿ ಅಂತಾನೆ. ಅದೆಲ್ಲ ನಿಮ್ಮಿಂದ ಆಗಲ್ಲ ಸರ್. ಸತ್ತು ಹೋಗ್ತಿರೋನ್ಗೆ ಇಂಜೆಕ್ಷನ್ ಕೊಡೋದು, ಸಾಯೋನ್ಗೆ ಪಂಚಪಕ್ಷ ಪರಮಾನ್ನ ಕೊಡೋದು ಎರಡೂ ಒಂದೇ. ಹೀಗಿರುವಾಗ ಅದೆಲ್ಲ ಯಾಕೆ ಸರ್ ಕೇಳ್ತಿದ್ದೀರಾ? ಹಾಗಲ್ಲಪ್ಪ. ಹೋಗೋ ಪ್ರತಿ ಪ್ರಾಣಕ್ಕೂ ಹೋಗೋ ಮೊದಲು ತುಳಸಿ ತೀರ್ಥ ಹಾಕೋದು ಹೋಗೋ ಪ್ರಾಣನ ನಿಲ್ಸೋದ್ಕಲ್ಲ, ತೃಪ್ತಿಯಾಗಿ ಪ್ರಾಣ ಹೋಗ್ಲಿ ಅಂತ. ಹಾ, ಹುಡ್ತಿದ್ದಾಗೆ ಯಾರು ಅಂತ ತಿಳಿದೆ ಮೊಟ್ಟ ಮೊದಲು ಕೂಗೋದೆ ಅಮ್ಮ. ಅದಕ್ಕೆ ನಾನು ಹೋಗುವಾಗ್ಲೂ ಕಟ್ಟ ಕಡೆಯದಾಗಿ ಅದನ್ನೇ ಕೂಗಿ ಸಾಯ್ಬೇಕು ಅಂತಿದ್ದೀನಿ ಸರ್. ನಾನು ಸಾಯಕ್ ಮುಂಚೆ ನನ್ನ ತಾಯಿನ ನೋಡ್ಬೇಕು. ನಾನು ಸಾಯೋದನ್ನ ಆಕೆ ಕಣ್ಣಾರ ನೋಡ್ಬೇಕು. ಕರ್ಕೊಂಬರ್ತೀರಾ ಸರ್? ಈಗ ಆಕೆ ಎಲ್ಲಿದ್ದಾರೆ? ನೇಣು ಹಾಕಕ್ ಮುಂಚೆ ರಾಜು ನಿನ್ನ ನೋಡ್ಬೇಕು ಅನ್ಕೊಂಡಿದ್ದಾನೆ. ರಾಜು, ನಾನು ಮಗು, ನಿನ್ನ ಅಮ್ಮ, ನಿನ್ನ ಹೆತ್ತ ತಾಯಿ ಕಣಪ್ಪ. ರಾಜು, ಈ ಶೇಖರ್ ತಾಯಿ ಸತ್ತೋದ್ಲು. ನಾನು ಅವಳ ಹಾಗೆ ಇದ್ದಿದ್ದಿಂದ ಆ ತಾಯಿ ಸ್ಥಾನದಲ್ಲಿ ಇರ್ಬೇಕಾಗಿ ಬಂತು. ನಾನು ಆಕೆನ ಕೊಲೆ ಮಾಡದಿರ್ಬಹುದು, ಆದ್ರೆ ಆಕೆ ಸಾಯೋದಕ್ಕೆ ನಾನು ಕೊಂಚ ಕಾರಣ ಅದೇ. ಈ ನಿಜ ಸ್ಥಿತಿ ಹೇಳಿದ್ರೆ ಎಲ್ಲಿ ನನ್ನ ಮೇಲೆ ಅಪವಾದ ಹೊರಿಸ್ತಾರೋ, ಗಲ್ ಶಿಕ್ಷೆ ಆಗುತ್ತೋ ಅಂತ ಹೆದರ್ಕೊಂಡು ಸುಳ್ಳು ಹೇಳಿದೆ ರಾಜು, ಸುಳ್ಳು ಹೇಳಿದೆ. ಬಡತನವನ್ನೇ ಅನುಭವಿಸಿದ ನನಗೆ ಆ ಮನೆಯಲ್ಲಿ ಸಿಕ್ಕಿದ ಸುಖ ಸಂತೋಷ ನೋಡಿ ನಾನು ಯಾರು, ಎಲ್ಲಿಂದ ಬಂದೆ ಅನ್ನೋದನ್ನೇ ಮರ್ತೆ, ಸಂಪೂರ್ಣವಾಗಿ ಮರ್ತೆ ರಾಜು. ಸ್ವಾರ್ಥಿಯಾಗಿ ನಿನ್ನ ಸುಖನ ಮಾತ್ರ ನೋಡ್ಕೊಂಡೇ ಹೊರ್ತು ನಿನ್ನ ಮಗನ ಭವಿಷ್ಯ ಏನಾಗುತ್ತೆ ಅಂತ ಎಂದಾದ್ರೂ ಎಲ್ಲಾದ್ರೂ ಯಾವತ್ತಾದ್ರೂ ಒಂದು ಸಲ ಯೋಚನೆ ಮಾಡ್ತೀಯಾ? ನಾನೇನೋ ಮಾಡಿದೆ? ನಿನ್ನ ಭವಿಷ್ಯನ ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೊಂಡೆ. ನಿನ್ನ ಕೊಲೆಗಾರನಾಗು ಅಂತ ನಾನು ಹೇಳಿದ್ನ? ಕೆಟ್ಟವರ ಸಹವಾಸ ಮಾಡಿ ಕಟಕನಾಗು ಅಂತ ನಾನು ಹೇಳಿದ್ನ? ಸಮಾಜ ದೃಷ್ಟಿಯಲ್ಲಿ ಕೆಟ್ಟ ಬಾಳು ಅಂತ ನಾನು ಹೇಳಿದ್ನ? ಅಮ್ಮ, ಅಮ್ಮ, ನೀನಾ ಈ ಮಾತು ಹೇಳ್ತಿರೋದು? ಅವತ್ತು ತೋಟದಿಂದ ಸೊಪ್ಪು ಕತ್ತಂದಾಗ, ದೇವರ ಹುಂಡಿಯಿಂದ 10 ರೂಪಾಯಿ ತಂದು ಕೊಟ್ಟಾಗ ನಾನು ಮಾಡಿದ ಒಂದೊಂದು ಕಳ್ತನಕ್ಕೆ ಏನ್ ಹೇಳ್ದೆ ನೀನು? ನನ್ನ ಮಗ ರಾಜ ಬದುಕೋದಾರಿ ಚೆನ್ನಾಗಿ ತಿಳ್ಕೊಂಡಿದ್ಯಪ್ಪ ಅಂತ ಬೆನ್ ತಟ್ಲಿಲ್ಲ ನೀನು. ಇವತ್ತು ನನ್ನ ಖಂಡಿಸಿ ಹೇಳ್ದಾಗೆ ಆವತ್ತು ನನ್ನ ಬೈದು ನನ್ನ ಕಪಾಳಕ್ಕೆ 2 ಹೊಡೆದಿದ್ರೆ ನಿನ್ನ ಮಗನ ಸ್ಥಿತಿ ನೇಣಗಂಬದವರೆಗೂ ಬರ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಯಾರು? ನಾನಾ, ನೀನಾ? ಯಾವ ತಾಯಿ ತನ್ನ ಮಗ ಕೆಟ್ಟ ಸಾಹಸ ಮಾಡಿದ್ರೆ ದಂಡಿಸ್ತಾಳೋ, ಕಳ್ತನ ಮಾಡಿದ್ರೆ ಕೈಗೆ ಬರೆ ಹಾಕ್ತಾಳೋ, ಬೈದು ತಾನು ಅಳ್ತಾಳೋ, ಹೊಡೆದು ತಾನು ಸಂಕಟ ಪಡ್ತಾಳೋ, ಅವಳೇ ನಿಜವಾದ ತಾಯಿ. ಆದ್ರೆ ನೀನು ನಿನ್ನ ಮಗನ ಸರ್ವನಾಶನ ಬಯಸ್ತವಳು. ಯಾವ ತಾಯಿಯು ತನ್ನ ಮಕ್ಕಳಿಗೆ ತಪ್ಪು ಮಾಡುವಂತ ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಮಾಡೋ ತಪ್ಪಿಗೆ ಪ್ರೋತ್ಸಾಹ ಕೊಟ್ರೆ ಸಾಕು. ಹಾಳು ಮಾಡ್ದಾಗೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಮಾಡೋ ತಪ್ಪಿಗೆ ಬೆನ್ ತಟ್ಟೋದ್ರ ಬದಲು ಹಾಳು ಬಾವಿಗೆ ತಳ್ಳೋದೇ ಮೇಲು. ಅಡ್ಡದಾರಿ ಹಿಡಿಯೋ ಮಕ್ಕಳಿಗೆ ಅನ್ನ ಹಾಕಿ ಬೆಳೆಸೋ ಬದಲು ವಿಷ ಹಾಕಿ ಕೊಲ್ಲೋದೇ ಮೇಲು. ನಿನ್ನಂತ ತಾಯಿ ನೆರಳಲ್ಲಿ ಬೆಳೆಯೋ ನನ್ನಂತ ಮಕ್ಕಳಿಗೆ ಕೊನೆಗಿದೇ ಗತಿ. ನನ್ನಂತ ಮಕ್ಕಳನ್ನ ಈ ಗತಿಗೆ ತರೋ ನಿನ್ನಂತ ತಾಯಂದರಿಗೆ ಶಿಕ್ಷೆ ಏನು ಗೊತ್ತಾ? ತಾಯಿ ತನ್ನ ಕಣ್ಮುಂದನೆ ಮಗ ಸಾಯೋದನ್ನ ನೋಡ್ಬೇಕು. ಬದುಕಿರೋವರೆಗೂ ಕರಳಿನ ಸಂಕಟ ತಡೆಯಕ್ಕಾಗ್ದೆ ಒದ್ದಾಡ್ತಾ ನರಳುತ್ತಾ ಚಿತ್ರಹಿಂಸೆ ಅನುಭವಿಸಿ ಸಾಯ್ಬೇಕು.
ಸಾಯ್ಬೇಕು. ಅದೇ ಅದೇ ನೀನ್ ಮಾಡಿರೋ ತಪ್ಪು ಶಿಕ್ಷೆ. ಅದೇ ನೀನ್ ಮಾಡಿರೋ ತಪ್ಪು ಶಿಕ್ಷೆ. ಅದೇ ನೀನ್ ಮಾಡಿರೋ ತಪ್ಪು ಶಿಕ್ಷೆ. ಅದೇ ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆ. ರಾಜು 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 ಬಿಡಿ ಬಿಡಿ ರಾಜು ಬಿಡಿ ರಾಜು ಹುಚ್ಚಿ ಹೋಗು. ನನ್ನ ಹುಚ್ಚಿ ಅಂದ್ರೆ ಮೂಗ್ ಕೊಯ್ದಾಕ್ಬಿಡ್ತೀನಿ. ಅಯ್ಯೋ ಹೊಡಿಬೇಡಿ ಅಯ್ಯೋ ಹೊಡಿಬೇಡಿ ಹೊಡಿಬೇಡಿ. ಮಾತೃ ಹೃದಯ ಹುಚ್ಚಾಯಿತು. ಯಾಕೆ? ಕಾರಣ ಯಾರು? ಸ್ವಾರ್ಥದ ಸ್ವಯಂಕೃತ ಅಪರಾಧ. ಚಿಕ್ಕಂದಿನಲ್ಲಿ ಮಕ್ಕಳು ಮಾಡುವ ತಪ್ಪುಗಳಿಗೆ ಪ್ರೋತ್ಸಾಹ ಕೊಡುವ ತಾಯಂದಿರಿಗೆ, ಕಳ್ಳತನ ಮಾಡುವ ಮಕ್ಕಳನ್ನು ಬೆನ್ನು ತಟ್ಟುವ ತಾಯಂದಿರಿಗೆ ಇದೊಂದು ಗುಣಪಾಠ. ಮಕ್ಕಳನ್ನು ದೇಶದ ವಿಷಕ್ರಿಮಿಗಳ ಹಾಗೆ ಬೆಳೆಸದೆ ಅವರನ್ನು ಬೈದು ತಿದ್ದಿ ಒಳ್ಳೆಯ ಮನುಷ್ಯನನ್ನಾಗಿ ಮಾಡುವ ಹಿರಿಯ ಜವಾಬ್ದಾರಿ ತಾಯಿಯದೇ. ತಾಯಿಯೇ ಮಕ್ಕಳಿಗೆ ಮೊದಲ ಗುರು. ತಾಯಿಯೇ ಮಕ್ಕಳಿಗೆ ಮೊದಲ ಗುರು.